ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಜ್ಯ ಘಟಕ, ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆ ಮತ್ತು ಒಳ ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನೆ ಮತ್ತು ಪರಿಶಿಷ್ಟ ಜಾತಿಗಳ ಐಕ್ಯತಾ ಜಾಗೃತಿ ಸಮಾವೇಶ ಈ ದಿನ ನಾವು ಅತ್ಯಂತ ಯಶಸ್ವಿಯಾಗಿ ಬೆಳಿಗ್ಗೆಯಿಂದ ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾವೇಶದಲ್ಲಿ 5 ನಿರ್ಣಯಗಳು, ಅತ್ಯಂತ ಮುಖ್ಯವಾದಂಥ ನಿರ್ಣಯಗಳು ಅಂಗೀಕಾರ ಆಗಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು, ಏನು ಐತಿಹಾಸಿಕ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಆ ಆದೇಶ ಕೊಟ್ಟಂಥ ನ್ಯಾಯಾಧೀಶರ, ಮಾನವೀಯ ನ್ಯಾಯಾಧೀಶರನ್ನು ಅಭಿನಂದನೆ ಮಾಡಿದ್ದೇವೆ. ಎರಡನೇದಾಗಿ ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನು ಸಲ್ಲಿಸಿದಂಥ ಜಸ್ಟಿಸ್ ನಾಗಮೋಹನ್ ದಾಸ್ರವರನ್ನು ಅಭಿನಂದನೆ ಮಾಡಿದ್ದೇವೆ. ಅತ್ಯಂತ ಮುಖ್ಯವಾಗಿ ಈ ಹೋರಾಟದಲ್ಲಿ ಅನೇಕ ಜನ ಮಡಿದಿದ್ದಾರೆ ಮತ್ತು ತಮ್ಮ ಜೀವನವನ್ನು ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡಿ ಜೀವನವನ್ನು ಕಳ್ಕೊಂಡ ಅನೇಕ ಸಂಘಟನೆಗಳ ಮುಖಂಡರುಗಳಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ತೀರೋಗಿರೋರಿಗೆ ನಮನಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ರಾಜ್ಯ ಸರ್ಕಾರ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಏನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ನಾವು ಅಲ್ಲಿಗೆ ನಿಲ್ಲಲ್ಲ. ಆದರೆ ಹೋರಾಟಗಾರರು, ಸಂಘಟನೆಗಳು ಈ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಕೂದಲು ಸೀಳೋ ಅಂಥ ಕೆಲಸವನ್ನು ಮಾಡಬಾರದು. ಮುಕ್ತವಾಗಿ ಅಭಿನಂದನೆ ಮಾಡುವಂಥ ಮನಸ್ಸಿಲ್ಲ ಅಂದ್ರೂ ನೀವು ಅಭಿನಂದನೆ ಮಾಡೋದ್ರ, ಒಪ್ಕೊಳ್ಳೋದ್ರ ಮೂಲಕ ಮುಂದಿನ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ನಾವು 5 ನಿರ್ಣಯನ ಮಾಡಿದಂಥ ಸಂದರ್ಭದಲ್ಲಿ 1ನೇ ನಿರ್ಣಯ, ಈ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅತ್ಯಂತ ಬಹಳ ಹಿಂದುಳಿದ ಸಮಾಜ, ಆ ಸಮಾಜಕ್ಕೆ 1% ಮೀಸಲಾತಿಯನ್ನು ಸರ್ಕಾರ ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು. ಅವರನ್ನು 3ನೇ ಗುಂಪಿಗೆ, ಗೋವಿ, ಲಮಾಣಿ, ವರ್ಷ, ವರ್ಮ, ಆ ಗುಂಪಿಗೆ ಸೇರಿಸಿದರೆ ಅವು ಸ್ವಲ್ಪ ಪ್ರಬಲ ಜಾತಿಗಳು. ಆ ಪ್ರಬಲ ಜಾತಿಗಳ, ಸಮಾನ ಜಾತಿಗಳ ಒಟ್ಟಿಗೆ ಈ ಅಸಮಾನ ಸಮಾಜ, ಅಸಮಾನ ಅಲೆಮಾರಿಗಳು ಯಾವುದೇ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲೆಮಾರಿ ಸಮಾಜಕ್ಕೆ ನೀವು ಪ್ರತ್ಯೇಕ 1% ಮೀಸಲಾತಿ ಕೊಡಬೇಕು, 1ನೇದು. 2ನೇದು ST, SC, SP, TSP ಪರಿಶಿಷ್ಟ ಜಾತಿಯ ವಿಶೇಷ ಘಟಕ ಯೋಜನೆಯ ಹಣವನ್ನು ಸರ್ಕಾರಗಳು, BJP, ಕಾಂಗ್ರೆಸ್ ಎರಡೂ ಕೂಡ ದುರುಪಯೋಗ ಮಾಡ್ಕೊಂಡ್ಬಂದಿದ್ದಾರೆ. ಪರಿಶಿಷ್ಟ ಜಾತಿಗಳ ಹಣವನ್ನು 2014ರಿಂದ 2025ರವರೆಗೆ BJP ಮತ್ತು ಕಾಂಗ್ರೆಸ್ ಪರಿಶಿಷ್ಟ ಜಾತಿಯ ಹಣವನ್ನು, ಪರಿಶಿಷ್ಟ ಜಾತಿಗೆ ಅವರ ಅಭಿವೃದ್ಧಿಗೆ ಬಳಸಬೇಕಾದಂಥ ಹಣ ಏನಿದೆ 9 ವರ್ಷಗಳಲ್ಲಿ 2,31,000 ಕೋಟಿ 2,31,000 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ರಸ್ತೆಗೆ ಬಳಸಿದ್ದಾರೆ, ಮೇಲ್ಸೇತುವೆ ಬಳಸಿದ್ದಾರೆ, ಡ್ಯಾಮ್ಗಳಿಗೆ ಬಳಸಿದ್ದಾರೆ, ಕಟ್ಟಡ ನಿರ್ಮಾಣಕ್ಕೆ ಬಳಸಿದ್ದಾರೆ. ಮಹಾ
ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ಕೊಂಡಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರ ಬಗ್ಗೆ ಭಾಳ ಗೌರವವನ್ನು ಇಟ್ಕೊಂಡಿದ್ದೀವಿ. ಅವರೂ ಕೂಡ ಪರಿಶಿಷ್ಟ ಜಾತಿ ಹಣವನ್ನು ಅವರು 3 ವರ್ಷದಲ್ಲಿ 31,000 ಕೋಟಿ ಹಣವನ್ನು 5 ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಪರಿಶಿಷ್ಟ ಜಾತಿ ಹಣವನ್ನು ಇದು ಸರಿಯಲ್ಲ. ಈ ಕ್ರಮ ನೀವೇನಾದರೂ 2,31,000 ಕೋಟಿ ಪರಿಶಿಷ್ಟ ಜಾತಿ ಅವರ ಅಭಿವೃದ್ಧಿ ಬಳಸಿದ್ರೆ ಪ್ರತಿ ಮನೆಯಲ್ಲಿ ವಿದ್ಯಾವಂತರು ಇರ್ತಾ ಇದ್ರು, ಎಲ್ಲರಿಗೂ ಮನೆ ಕಟ್ಸ್ಕೊಡ್ಬೋದಾಯಿತು, ಎಲ್ಲರಿಗೂ ಉದ್ಯೋಗ ಕೊಡ್ಬೋದಾಯಿತು. ಈ ಸಮಾಜವನ್ನು ಇನ್ನೆಷ್ಟು ವರ್ಷಗಳು ಭಿಕ್ಷಾಟನೆಯಲ್ಲಿ ಇಡ್ತೀರಿ, ಬೀದಿಲಿ ಇಡ್ತೀರಿ ಅಂತೇಳಿ ಮನವಿ ಮಾಡೋದ್ರ ಜೊತೆಗೆ ನಾವು ತಾರೀಕು 15/9/2025 15/9/2025 ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತೇವೆ. ಆ ಹೋರಾಟ ಅಲೆಮಾರಿಗಳಿಗೆ ನ್ಯಾಯ ಸಿಗಬೇಕು. SC ST ದುಡ್ಡು ಎಷ್ಟು ಬಳಸ್ಕೊಂಡಿದ್ದಾರೆ ಪರಿಶಿಷ್ಟ ಜಾತಿಯವ್ರು ವಾಪಸ್ ಕೊಟ್ಟು ಅವ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಹೋರಾಟ. ಆ ಒಂದು ನಿರ್ಣಯ ಇವತ್ತು ಕೈಗೊಂಡಿದ್ದೇವೆ. ಈ ನಿರ್ಣಯವನ್ನು ಎಲ್ಲ ಜಿಲ್ಲಾಧ್ಯಕ್ಷರುಗಳು, ವಿಭಾಗೀಯ ಅಧ್ಯಕ್ಷರುಗಳು ಎಲ್ಲನೂ ಕೂಡ ಒಪ್ಪಿಗೆ ಕೊಟ್ಟು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಎಲ್ಲನೂ ಭಾಗವಹಿಸಿ ಇವತ್ತು ನಾವು ಇಡೀ ದಿನ ಕಾರ್ಯಕ್ರಮವನ್ನು ಮಾಡಿ 15ನೇ ತಾರೀಕು ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳ ಪರವಾಗಿ ಮತ್ತು SC SP TSP ಹಣ ದುರುಪಯೋಗ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಏನು, ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಈ 101 ಪರಿಶಿಷ್ಟ ಜಾತಿ ಸಮಾಜದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಆಗಿದ್ದಾವೆ. ರಾಜಕೀಯ ಪಕ್ಷಗಳು ಅವ್ರನ್ನ ಹೊಡೆದು ಅವ್ರನ್ನ ಉಪಯೋಗ ಪಡ್ಕೊಳಕ್ಕೆ ಮಾಡಿದ್ದಾರೆ. ಆದ್ದರಿಂದ ಈ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ. ನಿಮ್ಮ ಪಾಲನ್ನು ನೀವು ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ಪಾಲನ್ನು ಬಳಸ್ಕೊಳ್ಳಿ. ಆದರೆ ಎಲ್ಲರೂ ಒಟ್ಟಾಗಬೇಕಾಗಿದೆ, ಐಕ್ಯತೆಯಿಂದ ಒಟ್ಟಾಗಬೇಕಾಗಿದೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಸಾಕಾರಗೊಳಿಸಬೇಕಾಗಿದೆ. ಮುನುವಾದಿಗಳ ಅವರು ಹುನ್ನಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುನುವಾದಿಗಳ ಕುತಂತ್ರವನ್ನು ಮನನ ಮಾಡಿ ನೀವು ಮುಖ್ಯವಾಹಿನಿಗೆ ಹೋಗ್ಬೇಕಾದ್ರೆ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾಗಬೇಕು. ಈ ಒಟ್ಟಾಗೋದಕ್ಕೆ ರಾಜ್ಯಾದ್ಯಂತ ನಾವು 1 ವರ್ಷಗಳ ಕಾಲ ಪರಿಶಿಷ್ಟ ಜಾತಿಗಳ ಐಕ್ಯತಾ ಜಾಗೃತಿ ಸಮಾವೇಶಗಳನ್ನು ಪ್ರತಿ ತಾಲೂಕು ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ 1 ವರ್ಷಗಳ ಕಾಲ ಮಾಡ್ತೇವೆ. ಆ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇವ್ರನ್ನ ಜೋಡಿಸುವಂಥ ಕೆಲಸ ಬಾಬಾ ಸಾಹೇಬರು ಒಂದಾಗಬೇಕು. ನೀವೆಲ್ಲನೂ ಕೂಡ ಭಾರತದಲ್ಲಿರ್ತಕ್ಕಂಥ 85% ಇರ್ತಕ್ಕಂಥ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ನೀವು ಒಂದಾಗಬೇಕು. ಮತ್ತು ಈ ದೇಶದ ಅಧಿಕಾರ ಕೂಲಿ ಕಾರ್ಮಿಕರ ಕೈಗೆ ಬರಬೇಕು, ಯುವಕರ ಕೈಗೆ ಬರಬೇಕು, ವೈಚಾರಿಕ ನೆಲೆಯಲ್ಲಿ ನಿಂತಬೇಕು. ಈ ದೇಶ ಬುದ್ಧನ ನಾಡಾಗಬೇಕು. ಯುದ್ಧ ಬೇಡ, ಬುದ್ಧ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕ್ರಮಿಸಬೇಕಾಗಿದೆ. ಆದ್ದರಿಂದ ಈ ದೇಶವನ್ನು ನುಡಿಸಿದಂಥ ಜನ, ಈ ದೇಶಕ್ಕೆ ಅನ್ನವನ್ನು ಕೊಟ್ಟಂಥ ಜನ, ಈ ದೇಶಕ್ಕೆ ಮಾರ್ಗದರ್ಶನ ಕೊಟ್ಟಂಥ ಜನ, ಈ ದೇಶದ ಶ್ರಮಜೀವಿಗಳಂಥ ಜನ ಈ ದೇಶವನ್ನು ಆಳಬೇಕಾದೆ. ರೈತರು ಆಳಬೇಕು, ಮಹಿಳೆಯರು ಆಳಬೇಕು, ಯುವಕರು ಆಳಬೇಕು. ಆ ಮೂಲಕ ಪಟ್ಟಭದ್ರ ಹಿತಾಸಕ್ತಿಗಳು ಏನು ವಿಧಾನಸೌಧದಲ್ಲಿ, ಏನು ಪಾರ್ಲಿಮೆಂಟಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು, ಮಹಿಳಾ ವಿರೋಧಿಗಳು, ಈ ಬಡವರ ವಿರೋಧಿಗಳು, ದುರ್ಬಲ ವಿರೋಧಿಗಳು ಏನಿದ್ದಾರೆ ಅವರೆಲ್ಲನೂ ಕೂಡ ಇಳಿಸುವಂಥ ಕೆಲಸಗಳನ್ನು ಮಾಡಬೇಕು. 2028ರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ RPIB ಮತ್ತು ಇತರೆ ಸಮಾನ ಮನಸ್ಕ ಪಕ್ಷಗಳು ಎಲ್ಲನೂ ಕೂಡ ಒಟ್ಟಾಗಿ ನಾವು ವಿಧಾನಸೌಧಕ್ಕೆ ಹೋಗಬೇಕಾಗಿದೆ. ಆ ಮೂಲಕ ಮತಜಾಗೃತಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಬೇಕು. ಬೂತ್ ಮಟ್ಟಗಳಿಂದ ನೀವು ಮತಜಾಗೃತಿಯನ್ನು ಮಾಡೋದ್ರ ಮೂಲಕ ಈ ದೇಶವನ್ನು ಆಳೋದಕ್ಕೆ ನೀವು ಮುಂದಾಗಬೇಕು ಅನ್ನೋ ಕರೆಯನ್ನು ಕೊಡೋದ್ರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇವೆ. ಈ ಮುಂದೆ ರಾಜಕೀಯ ಹೋರಾಟ, ಪವರ್ ಹಿಡಿಯುವಂಥ ಹೋರಾಟ, ಅಧಿಕಾರ ಹಿಡಿಯುವಂಥ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಐಕ್ಯತೆ ಆಗಬೇಕು ಅನ್ನೋ ಒಂದು ಕರೆಯನ್ನು ಇವತ್ತು ಇಡೀ ದಿನ ಸಭೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದೆ.